ಗೈಸ್ ಇವತ್ತು ನಾವು ಮಳಕಡ್ ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಇವಾಗ ಮಳಕಡ್ ಕೋಟೆ ಆ ಥರ ಎಲ್ಲ ತೋರಿಸ್ತೀನಿ ಅಂತ. ಇವಾಗ ಎಂಟ್ರೆನ್ಸ್ ಅಲ್ಲೇ ಇದ್ದೀವಿ ನಾವು. ನೋಡಿ ನೀವು ಕೋಟೆ ಸುಮಾರು 1300 ವರ್ಷಗಳ ಹಳೆಯ ಕೋಟೆ ಅದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವ್ಲಾಗ್. ಗೈಸ್ ಇವತ್ತು ನಾವು ಮಳಕಡ್ ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಇವಾಗ ಮಳಕಡ್ ಕೋಟೆ ಆ ಥರ ಎಲ್ಲ ತೋರಿಸ್ತೀನಿ ಅಂತ. ಇವಾಗ ಎಂಟ್ರೆನ್ಸ್ ಅಲ್ಲೇ ಇದ್ದೀವಿ ನಾವು. ನೋಡಿ ನೀವು ಕೋಟೆ ಸುಮಾರು 1300 ವರ್ಷಗಳ ಹಳೆಯ ಕೋಟೆ ಅದು. ನೀವು ಒಳಗಡೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನೀವು ನೋಡ್ಬೋದು ಅದೇ ತನಕ ಇದೆ. ಅಲ್ಲಿ ಮ್ಯಾಗೆಲ್ಲ ಹೋಗೋಣ ಇವಾಗ. ಇದೇನು ನೋಡ್ತಿದ್ರಲ್ಲ ಎಂಟ್ರೆನ್ಸ್ ಇದು. ನೋಡಿ ಕಚರ ಯಾವ ಥರ ಹಾಕಿದ್ದಾರೆ ಇಲ್ಲಿ. ಇಲ್ಲೆಲ್ಲ ಮನೆಗಳಿದ್ದಾವೆ. ಬನ್ನಿ ಇವಾಗ ನಾವು ಎಂಟ್ರೆನ್ಸ್ ಒಳಗೆ ಹೋಗೋಣ. ಇದೇ ಎಂಟ್ರೆನ್ಸು. ಬನ್ನಿ ಇವಾಗ ಒಳಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇದೊಂದು ಯಾವುದೋ ಒಂದು ಬೋರ್ಡ್ ಹಾಕಿದ್ದಾರೆ. ಇದೆ ನೋಡಿ ಗೈಸ್ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ಎಲ್ಲ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಏನೇನು ಇತಿಹಾಸ ಇದೆ ಎಲ್ಲ ಹೇಳ್ತೀನಿ ಅಂತ. ಬನ್ನಿ ಹೋಗೋಣ ಒಳಗೆ. ಇವಾಗ ಎಂಟ್ರೆನ್ಸಲ್ಲಿ ಇದ್ದೀವಿ. ಇದು ಹಳೆಯ ಕಾಲದ ಕಾಫಿ. ಬಟ್ ಇದನ್ನು ಇನ್ನೂ ಅವ್ರು ಏನು ಡೆವಲಪ್ ಮಾಡಿಲ್ಲ. ಬಟ್ ಇಷ್ಟೇ ಇದೆ. ಒಳಗಡೆ ನಿಮ್ಗೆ ಈ ಥರ ಕಾಣುತ್ತೆ. ಇಲ್ಲೊಂದು ಮಸೀದಿ ಏನೋ ಇದೆ ಇಲ್ಲಿ, ದರ್ಗಾ. ಇಲ್ಲೊಂದು ದರ್ಗಾ ಇದೆ. ಈ ಕಡೆ ಒಂದು ನಮಾಜ್ ಮಾಡೋ ಒಂದು ದರ್ಗಾ ಇದೆ ಈ ಕಡೆ. ಇಲ್ಲಿ ರಾಷ್ಟ್ರಕೂಟರ ಆಳ್ವಿಕೆ ಆದ ನಂತರ ಇಲ್ಲಿ ಕೆಲವು ಮುಸ್ಲಿಂ ಸಾಮ್ರಾಜ್ಯರು ಆಳ್ವಿಕೆ ಮಾಡಿದ್ದಾರೆ. ಸೊ ಅವರ ಸಮಾಧಿಗಳು ಇರ್ಬೋದು ಇಲ್ಲಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ದಂತಿದುರ್ಗ. ಸಾಮಾನ್ಯ ಶಕ 753 ಸ್ಥಾಪನೆ ಮಾಡ್ತಾರೆ ಇವರು. ಒಳಗಡೆ ನೋಡಿ ಥರ ಇದೆ. ಒಳಗಡೆ ಎಲ್ಲ ಬಿದ್ದು ಹೋಗಿದೆ ಅದು. ಈ ಥರ ಎಲ್ಲ ಕಂಟಿ ಬೆಳೆದಿದೆ ಇಲ್ಲಿ. ಏನೋ ಅಷ್ಟೊಂದು ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಇವರು. ಇಲ್ಲಿ ಮೇಲ್ಗಡೆ ಹೋಗೋದದೆ. ಇನ್ನು ಒಳಗಡೆ ಹೋಗೋಣ. ಏನು ನೋಡ್ತಾ ಇದ್ರಲ್ಲ ನೀವು, ಇದು ಮುಸ್ಲಿಂ ರಾಷ್ಟ್ರಕೂಟರ ಆಳ್ವಿಕೆ ನಂತರ ಇಲ್ಲಿ ಸ್ವಲ್ಪ ಕೆಲವು ಮುಸ್ಲಿಂ ಸಾಮ್ರಾಜ್ಯಗಳು ಇಲ್ಲಿ ಆಳ್ವಿಕೆ ಮಾಡಿದ ನಂತರ ಅವ್ರು ಕಟ್ಟಿಸಿರೋದು. ಈ ಕಡೆ ಎಲ್ಲ ಒಂದು ಹೆಂಚೆಗಳಿದೆ. ಈ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಭಾಳ ಕಂಟಿ ಅದು ಬೆಳೆದಿದೆ ಇಲ್ಲಿ. ನೋಡ್ರಿ ನೀವು ಯಾವ ಥರ ಕಂಟಿ ಬೆಳೆದಿದೆ ಇಲ್ಲೆಲ್ಲ. ಪ್ರಸಿದ್ಧ ಮೇಲೆ ಹೋದ್ರೆ ಇಲ್ಲೊಂದು ಚಲೋ ಕ್ಲೀನಾಗಿ ಎಲ್ಲ ಕಂಟಿ ತೆಗೆದು ಇದು ಮಾಡಿದರೆ ಭಾಳಷ್ಟು ಜನ ಬಂದು ಇಲ್ಲಿ ನೋಡ್ಬೋದು. ಇದ್ರ ಇತಿಹಾಸ ತಿಳ್ಕೊಬೋದು. ನೋಡಿ ಇಲ್ಲಿ ಕಂಟಿ ಯಾವ ಥರ ಬೆಳೆದಿದೆ ಎಲ್ಲ. ಇವನ್ನೆಲ್ಲ ಸ್ವಚ್ಛ ಮಾಡ್ಬೋದಿತ್ತು. ಈ ಕಡೆ ನೋಡಿ ಈ ಭಾಗ ಎಲ್ಲ ಫುಲ್ ಏನು ಕಾಣಿಸ್ತಲ್ಲ. ಬನ್ನಿ ಇವಾಗ ನಾವು ಮ್ಯಾಗ ಹೋಗೋಣ. ಈ ಕಡೆ ಮ್ಯಾಗ ಹೋಗಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಈ ಕೋಟೆ ಬಗ್ಗೆ. ಹೋಗೋಣ ಬನ್ನಿ. ಇಲ್ಲಿ ಒಳಗಡೆ ಎಲ್ಲ ಮನೆಗಳು ಇರ್ಬೋದು. ಇಲ್ಲೆಲ್ಲ ಒಳಗಡೆ ಎಲ್ಲ ಕೋಟೆ ಒಳಗಡೆ ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಇಲ್ಲಿ ಜನ ಕೋಟೆ ಒಳಗಡೆ ಜಾಗ ಇದು ಮಾಡ್ಕೊಂಡು ಇಲ್ಲಿ ಒಳಗಡೆ ಇದ್ದಾರೆ. ನೋಡಿ ಯಾವ ಥರ ಆಗಿದೆ ಈ ಕಡೆ. ಇಲ್ಲಿ ಮನೆಗಳಿದಾವೆ, ಗಾಡಿ ಬೈಕಲ್ಲಿ ನಿಂತಿದ್ದಾವೆ. ಇಲ್ಲಿ ಹಳೆಯ ಕಾಲದ ವಿಗ್ರಹಗಳಿದ್ದಾವೆ ನೋಡಿ, ನೋಡ್ಬೋದು ಇಲ್ಲಿ. ಇವೆಲ್ಲ ಹಿಂದಿನ ಹಳೆ ಕಾಲದ್ದು, ಸುಮಾರು ವರ್ಷಗಳ ಕಾಲದ್ದು ವಿಗ್ರಹಗಳು ನೋಡಿವೆ. ಇಲ್ಲೊಂದು ಸ್ಕೂಲ್ ಇದೆ ಅನ್ನಿಸ್ತಾ. ಮೇ ಬಿ ಇವಾಗ ಕಟ್ಟಿರ್ಬೋದು ರೀಸೆಂಟಾಗಿ. ನೋಡ್ಬೋದು ನೀವು ಈ ಕಡೆ. ಇಲ್ಲೊಂದು ಸ್ಕೂಲ್ ಇದೆ. ಇದು ಇವಾಗ ರೀಸೆಂಟಾಗಿ ಕಟ್ಟಿರ್ಬೋದು ಇದು. ಅಲ್ಲೂ ಒಂದು ಇದು ಕಾಣ್ತೇವೆ. ಅಲ್ಲಿ ಮ್ಯಾಗ ಹೋಗೋಣ. ಆಮ್ಯಾಗೆ ಮೊದಲು ಈ ಕಡೆ ಭಾಗ ನೋಡ್ಕೊಂಬರೋಣ ಹೋಗಿ. ಈ ಸ್ಕೂಲ್ ಮೇ ಬಿ ಬಂದಾಗಿರ್ಬೋದು ಇದು. ನೋಡಿ ಯಾವ ಥರ ಆಗಿದೆ ಸ್ಥಿತಿ. ಈ ಕಡೆ ಮನೆಗಳಿದ್ದಾವೆ. ಇವು ಎಲ್ಲ ಬಿದ್ದು ಹೋಗಿದ್ದಾವೆ. ನಾವು ಕೋಟೆ ಈ ಕಡೆ ಭಾಗಕ್ಕೆ ಬಂದಿದ್ದೀವಿ. ಬನ್ನಿ ಈ ಕೋಟೆ ಈ ಸೈಡ್ ಎಲ್ಲ ಯಾವ ಥರ ಇದೆ ನೋಡೋಣ. ಏನೋ ಬಿದ್ದಿದೆ ಹಾಗೆ ಇದೆ ಕೋಟೆ ಈ ಭಾಗ ನೋಡಿ ಗೈಸ್. ಹಂಗೆ ಈ ಕಡೆ ಎಲ್ಲ ಮನೆಗಳಿದ್ದಾವೆ. ಈ ಕಡೆ ಫುಲ್ಲ ಎಲ್ಲ ಬಿದ್ದು ಹೋಗಿದೆ. ಇದು ಪೂರಾ ಹಳೆಯದು ಇದು. ನೋಡಿ ನೀವು ಈ ಕಡೆ ಭಾಗ. ಕೋಟೆ ಈ ಭಾಗ ಇದು ಮೇ ಬಿ ಇದು ಕಟ್ಟಿದ್ದಾರೆ ಅನಿಸುತ್ತೆ ರೀಸೆಂಟಾಗಿ. ಅಲ್ಲಿ ಏನು ಕಾಣ್ತದೆ ಎಂಟ್ರೆನ್ಸ್ ಅದು. ನಾವು ಅಲ್ಲಿಂದಾನೇ ಬಂದಿದ್ದೀವಿ ಒಳಗಡೆ. ನೋಡಿ ಈ ಥರ. ಬನ್ನಿ ಈ ಕಡೆ ಹೋಗೋಣ.
ಇಲ್ಲಿ ಸೈನಿಕರು ಇಲ್ಲಿ ಯುದ್ಧ ಮಾಡಬೇಕಾದ್ರೆ ಇಲ್ಲಿ ಇದು ಬಿಟ್ಟು ಅವಾಗ ಇಲ್ಲಿಂದ ಬಾಂಬ್ ಹಾಕೋದು ಗನ್ಗಳು ಇಟ್ಟು ಈ ಥರ ಇದು ಮಾಡ್ತೀರ ಅನಿಸ್ತೆ ಮೊದಲು ಸೈನಿಕರು ಇಲ್ಲೆಲ್ಲ. ಇಲ್ಲೇನು ಕಾಣ್ತದೆ ಅಲ್ಲ ಎಂಟ್ರೆನ್ಸು ಕೋಟೆ ಈ ಭಾಗ ಅಷ್ಟೇ ನಾವು ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ನೋಡಿ ಇಲ್ಲಿ ಈ ಥರ ಬ್ಲಾಕ್ ಆಗಿದೆ ಇದು. ಇಲ್ಲೊಂದು ಯಾವುದೋ ದರ್ಗಾ ಮಸೀದಿ ಇದೆ ಇಲ್ಲಿ, ಆ ಕಡೆ ಭಾಗ ಎಲ್ಲ ಕಾಣ್ತಾ ಇದೆ. ಕೋಟೆ ಈ ಭಾಗ ಅಷ್ಟೇ ನೀವು ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಎಲ್ಲ ಕಡೆ ಆಲ್ಮೋಸ್ಟ್ ಬಿದ್ದೋಗಿದೆ ಕೋಟೆ. ನೀವೇ ನೋಡ್ಲತ್ತಿರಲ್ಲ ಈಗ ಈ ಭಾಗ ಇದೆ ಎಂಟ್ರೆನ್ಸ್ ಹಿಡ್ಕೊಂಡು ಈ ಭಾಗ ಎಲ್ಲ ನೋಡ್ಬೋದು ನೀವು. ಇವಾಗ ಇನ್ನು ಅಷ್ಟೇ ಇದೆ, ಇದು ಇನ್ನೂ ಬಿದ್ದಿಲ್ಲ. ಇದು ಮೇ ಬಿ ನಾನು ನ್ಯೂಸ್ದಾಗ ನೋಡಿದ್ದೆ ಇದು ಬಿದ್ದಿತ್ತು ಅನಿಸ್ತೆ. ಒಂದ್ಸಲ ನ್ಯೂಸ್ದಾಗ ನೋಡಿದ್ದೆ ನಾನು, ಮಳೆಗಾಲದಲ್ಲಿ ಇದು ಬಿದ್ದಿತ್ತು. ಅದು ಇನ್ನೊಂದ್ಸಲ ಕಟ್ಟಿದ್ದಾರೆ ಅದು. ಬನ್ನಿ ಇನ್ನು ಆ ಕಡೆ ಹೋಗೋಣ, ಆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇನ್ನು ಈ ಕೋಟೆ ಬಗ್ಗೆ ಎಲ್ಲ ಪೂರ್ವ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನೇನು ಇತಿಹಾಸ ಇದೆ ಕೋಟೆ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂತ ಒಂದೊಂದಾಗಿ ಹೇಳ್ತೀನಿ ಅಂತ. ಬನ್ನಿ ಇವಾಗ ಹೋಗೋಣ ಆ ಸೈಡ್. ನೋಡಿ ಈಗ ಇದ್ರ ಸ್ಥಿತಿ ಯಾವ ಥರ ಆಗಿದೆ ಅಂತ. ಎಲ್ಲ ಕಂಟಿ ಅದು ಬೆಳೆದು ಯಾವ ಥರ ಆಗಿದೆ ನೋಡಿ. ನೀವೇನು ನೋಡ್ತಾ ಇದ್ರಲ್ಲ, ಇದು ಕನ್ನಡದ ಕೃತಿಯಾದಂಥ ಕವಿರಾಜ ಮಾರ್ಗ ಇಲ್ಲೇ ಸಿಕ್ಕಿರುವಂಥ ಜಾಗ ಇದು. ಶ್ರೀ ವಿಜಯ ರಚಿತಾರೆ ಇದು ಕವಿರಾಜ ಮಾರ್ಗ. ನೀವೇನು ನೋಡ್ತಿದ್ರಲ್ಲ, ಇದು ಕವಿರಾಜ ಮಾರ್ಗ ಸಿಕ್ಕಿರುವಂಥ ಜಾಗ ಇದು. ಅದಕ್ಕೆ ಈ ಥರ ಪ್ರೊಟೆಕ್ಷನ್ ಮಾಡಿದ್ದಾರೆ ಅದಕ್ಕೆ. ಈಗ ಮ್ಯಾಗ ಹೋಗೋಣ, ಅದೇನೋ ಗುಂಬಸ್ ಥರ ಕಾಣ್ತಾ ಇದೆ. ಅಲ್ಲಿ ಮ್ಯಾಗ ಹೋಗಿ ತೋರಿಸ್ತೀನಿ ಅಂತ ನಿಮಗೆ. ಕನ್ನಡದ ಕೃತಿಯಾದಂಥ ಕವಿರಾಜ ಮಾರ್ಗ ಇಲ್ಲೇ ಸಿಕ್ಕಿದೆ ಅಂತ ಇದು. ಬನ್ನಿ ಇವಾಗ ಮ್ಯಾಗಡೆ ಹೋಗೋಣ. ಅಲ್ಲಿ ಮ್ಯಾಗ ಯಾವ ಕಡೆ ಇರೋ ದಾರಿ ನೋಡೋಣ. ನೋಡಿ ಈ ಕಡೆ ಇನ್ನೂ ಇದೆ ಕೋಟೆ, ಬಟ್ ಈ ಕಡೆ ಎಲ್ಲ ಕಂಟೆ ಬೆಳೆದೆಲ್ಲ ಇದಾಗಿದೆ. ಬಟ್ ಇಲ್ಲಿ ಮ್ಯಾಗ ಹೋಗೋಣ, ಬಟ್ ದಾರಿ ಹೆಂಗಿದೆ ಗೊತ್ತಿಲ್ಲ, ನೋಡೋಣ ಇರಿ ಹೋಗೋಣ. ಅಲ್ಲಿ ಒಂದು ಏನೋ ಗುಂಬಸ್ ಕಾಣ್ತೈತೆ, ಅಲ್ಲಿ ಹೋಗೋಣ. ಈ ಕಡೆ ಇನ್ನೂ ಇದೆ, ಬಟ್ ಇಲ್ಲೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು. ಇನ್ನೂ ಅಲ್ಲಿ ತನಕ ಭಾಳ ಇದೆ ಇದು. ನೋಡೋಣ ಬನ್ನಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈ ಕಡೆ ನೋಡಿ ಇನ್ನೂ ಈ ಕಡೆ ಭಾಗ ಇದೆ, ಬಟ್ ಇಲ್ಲೆಲ್ಲ ಕಂಟಿ ಬೆಳೆದಾಗಿದೆ. ಅಲ್ಲೂ ಒಂದು ದೇವಸ್ಥಾನ ಇದೆ, ಹೋಗೋಣ ಅಲ್ಲಿ ಯಾವ ದೇವಸ್ಥಾನ ಇದೆ ಅಂತ ನೋಡೋಣ ಹೋಗಿ. ಬನ್ನಿ ಇವಾಗ ಇಲ್ಲಿ ಮ್ಯಾಗ ಹೋಗೋಣ. ಇಲ್ಲೆಲ್ಲ ಕಂಟಿ ಬೆಳೆದಿದೆ, ಬರ್ಲಿಕ್ಕೆ ಜಾಗನೂ ಇಲ್ಲ, ಇಲ್ಲಿ ದಾರಿ ಇಲ್ಲ, ಸರಿಯಾಗಿ ರಸ್ತೆ. ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡಿದ್ದಾರೆ. ಈ ಕಡೆ ನೋಡಿ ಯಾವ ಥರ ಆಗಿದೆ. ಬನ್ನಿ ಅಲ್ಲಿ ಮ್ಯಾಗ ಹೋಗೋಣ, ನೋಡೋಣ ಅಲ್ಲಿ ಏನೇನು ಸಿಗ್ತವೆ ನಮಗೆ. ಇಲ್ಲಿ ನೋಡಿ ಕಂಟಿ ಯಾವ ಥರ ಬೆಳೆದು ಹೋಗ್ಲಿಕ್ಕೆ ಸರಿಯಾಗಿ ರಸ್ತೆ ಕೂಡ ಇಲ್ಲ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ. ಬನ್ನಿ ನೋಡೋಣ, ಬಟ್ ಹಿಂಗೆ ಹೋಗೋಣ. ಇಲ್ಲಿಂದಾನೇ ಹೋಗೋಣ. ಇಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಸರಿಯಾಗಿ ದಾರಿ ಇಲ್ಲ. ನೋಡಿ ಇಲ್ಲಿ ಯಾವ ಥರ ಕಂಟಿ ಬೆಳೆದಿವೆ. ಎಲ್ಲ ಹೋಗ್ಲಿಕ್ಕೆ ಭಾಳ ಕಷ್ಟ ಇದೆ, ಬಟ್ ಇದೆಲ್ಲ ಕ್ಲೀನ್ ಮಾಡಬೇಕು. ಪ್ರವಾಸೋದ್ಯಮ ಇಲಾಖೆದವರು ಇದನ್ನು ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಪ್ರಪಂಚದ 4 ಸಾಮ್ರಾಜ್ಯಗಳು ಇದು ಒಂದಾಗಿದೆ, ಬಟ್ ಇದನ್ನು ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ರಾಷ್ಟ್ರಕೂಟರ ಸಾಮ್ರಾಜ್ಯ ಪ್ರಪಂಚದಲ್ಲೇ 4 ಸಾಮ್ರಾಜ್ಯಗಳು ತೊಗೊಂಡ್ರೆ ಅದರಲ್ಲಿ ಇದು ಒಂದು ಬರುತ್ತೆ. ಅಷ್ಟು ದೊಡ್ಡ ಸಾಮ್ರಾಜ್ಯ, ಬಟ್ ಇದನ್ನು ಈ ಕೋಟೆ ಮಳಕಡ್ ಕೋಟೆ ಬಗ್ಗೆ ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಗೊತ್ತಾಗ್ತಾಯಿಲ್ಲ. ಬಟ್ ನೋಡಿ ಇಲ್ಲಿ ಯಾವ ಥರ ಆಗಿದೆ ಇದರ ಸ್ಥಿತಿ. ಕೋಟೆ ಎಲ್ಲ ಕಂಟಿ ಅದು ಎಲ್ಲ ಬೆಳೆದಾಗ ನೋಡಿ ಯಾವ ಥರ ಆಗಿದೆ. ನೋಡಿ ಇಲ್ಲಿ ಹೋಗ್ಲಿಕ್ಕೆ ಸರಿಯಾಗಿ ರಸ್ತೆ ಕೂಡ ಇಲ್ಲ. ಬನ್ನಿ ನೋಡೋಣ, ಬಟ್ ಮ್ಯಾಗಡೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಅಲ್ಲೂ ಒಂದು ಇದನ್ನು ಕಾಣ್ತಾ ಇದೆ, ಅಲ್ಲೂ ಹೋಗೋಣ. ರಾಷ್ಟ್ರಕೂಟರು ಜೈನ ಧರ್ಮವನ್ನು ಪಾಲಿಸಿದರು, ಅದಕ್ಕೆ ಸಾಕ್ಷಿ ನೋಡಿ ಈ ಮೂರ್ತಿ. ಇವು ಮಹಾವೀರವ್ರದ್ದು ಇರ್ಬೋದು ಮೇ ಬಿ. ಈ ಥರ ಕೆತ್ತನೆಗಳು ಇದು ಯಾವಾಗ ಬೇಕಾದರೂ ಬರ್ಬೋದು. ನೋಡಿ ಯಾವ ಥರ ಇದಾಗಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಒಳಗಡೆ ಯಾವ ಥರ ಇದೆ. ಒಬ್ಬನೇ ಇದ್ದೀನಿ ಇಲ್ಲಿ, ಯಾರು ಅಂದರೆ ಯಾರು ಇಲ್ಲ. ಒಬ್ಬನೇ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗೆ ಹೋಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಒಬ್ಬನೇ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀನಿ ಅಂತ, ಕರ್ನಾಟಕ ಎಲ್ಲ ಪ್ಲೇಸ್ಗಳು ಯಾವ ಪ್ಲೇಸಿಗೆ ಹೋಗ್ಬೇಕಂತ ನೀವು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಭಾಳಷ್ಟು ವಿಡಿಯೋಗಳು ಮಾಡ್ತೀನಿ. ನಂಗೆ ಒಬ್ಬನೇ ಟ್ರಾವೆಲ್ ಮಾಡೋಂದ್ರೆ ಇನ್ನೂ ಇಷ್ಟ. ನೋಡೋಣ, ಎಲ್ಲ ಕಡೆ ಹೋಗಿ ಟ್ರಾವೆಲ್ ಮಾಡೋಣ, ಎಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈಗಷ್ಟೇ ಜಸ್ಟ್ ಮ್ಯಾಗ ಬಂದರೆ ನೋಡಿ, ಮ್ಯಾಗಿಂದ ವ್ಯೂ ಈ ಥರ ಕಾಣುತ್ತೆ. ಮೇ ಬಿ ಇಲ್ಲಿ ಫಿರಂಗಿಗಳು ಇದ್ದಿರ್ಬೋದು ಇಲ್ಲಿ ಮೋಸ್ಟ್ಲಿ ಇಲ್ಲಿ, ಬಟ್ ಇವಾಗಿಲ್ಲ ಇಲ್ಲಿ. ನೋಡಿ ಕೋಟೆಯ ಸಂಪೂರ್ಣ ಭಾಗ ಇಲ್ಲಿ ಮೇಲ್ಗಡೆಯಿಂದ ಕಾಣುತ್ತೆ. ಅಲ್ಲಿ ಪೊಲೀಸರು ಇದ್ದಾರೆ. ಈಗಷ್ಟೇ ಕೇಳಿದ್ರು ಅವರು ಏನು ಮಾಡ್ತಾಯಿದ್ದೆಪ್ಪ ಅಂತ. ಸರ್ ನಾನು ಯೂಟ್ಯೂಬರ್ ಇದ್ದೀನಿ ಅಂತ ಹೇಳಿದೆ. ಅಷ್ಟೇ ಓಕೆ ಮಾಡಿ ವಿಡಿಯೋ ಮಾಡಂದರು ಅಷ್ಟೇ. ನೋಡಿ ಅಲ್ಲಿ ಎಂಟ್ರೆನ್ಸು ಈ ಕಡೆಯಿಂದ ಎಲ್ಲ ಭಾಗ ಕಾಣ್ತಾ ಇದೆ. ಈ ಕಡೆ ನೋಡಿ ಮಳಕಡ್ ಫ್ಯಾಕ್ಟ್ರಿ,
ಈ ಕಡೆ ಇನ್ನೂ ಇದೆ ಕೋಟೆ ನೋಡಿ, ಅಲ್ಲೆಲ್ಲ ಬಿದ್ದಿದೆ, ಈ ಥರ ಕಂಟಿ ಬೆಳೆದಿದೆ. ಇಲ್ಲಿ ಕಾಗಿಣಿ ನದಿ ಇದೆ ನೋಡ್ಬೋದು ನೀವು. ಇಲ್ಲಿ ಇದರ ಹಿಂದಗಡೆನೆ ಕಾಗಿಣಿ ನದಿ ಇದೆ. ಕಾಗಿಣಿ ನದಿವರೆಗೂ ಈ ಕೋಟೆ ಇದೆ. ಈ ಕೋಟೆ ಫುಲ್, ಈ ಕೋಟೆಗೆ ಸುತ್ತ ನಾವು ಸೇಡಮ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ನಮ್ಗೆ ಕಾಣ್ತಿತ್ತು ಆ ಕಡೆ ಸೈಡಿಂದ ಎಲ್ಲ. ಬಟ್ ಇಲ್ಲಿಗೆ ಬರ್ಲಿಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀನಿ, ಒಬ್ಬನೇ ಬಂದಿದ್ದೀನಿ. ಭಾಳಷ್ಟು ದಿನ ಅನ್ಕೊಂಡಿದ್ದೆ ಇಲ್ಲಿ ಬಂದು ವೀಡಿಯೋ ಮಾಡ್ಬೇಕಂತೂ, ಬಟ್ ಆಗಿರಲ್ಲ. ಅದು ಇವತ್ತು ನೆರವೇರ್ತಾ ಇದೆ ನೋಡ್ರಿ. ಮೇಲ್ಗಡೆ ಈ ಥರ ಇದೆ, ಎಲ್ಲ ಇದಾಗಿದೆ, ಇಲ್ಲೇನೂ ಇಲ್ಲ. ಅಲ್ಲಿ ಹೋಗೋಣ, ಅಲ್ಲೊಂದು ಗುಡಿ ಕಾಣ್ತಿದೆ, ಅಲ್ಲಿ ಹೋಗೋಣ. ಅಮೋಘ ವರ್ಷ ಇದು ರಾಷ್ಟ್ರಕೂಟರಲ್ಲಿ ಅಮೋಘ ವರ್ಷ ಭಾಳ ಪ್ರಸಿದ್ಧವಂತ ಅರಸ ಅಮೋಘ ವರ್ಷ. ದಂತಿದುರ್ಗ ಇನ್ನೂ ಭಾಳಷ್ಟು ರಾಜರು ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾರೆ. ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಈ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಅನೇಕ ರಾಜರು ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಈ ಕೋಟೆಯನ್ನು ಬಟ್ ಈ ಸ್ಥಿತಿಯಲ್ಲಿ ನೋಡ್ತಾ ಇರೋದು ಭಾಳ ದುರಷ್ಟಕರ. ನೋಡಿ ಈ ಕೋಟೆ ಯಾವ ರೀತಿಯಾಗಿದೆ. ಬಟ್ ಇದನ್ನು ಸರಿಯಾಗಿ ಪ್ರವಾಸೋದ್ಯಮ ಸರಿಯಾಗಿ ಡೆವಲಪ್ ಮಾಡಿ ಎಷ್ಟೋ ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಭಾಳ ದೊಡ್ಡ ಸಾಮ್ರಾಜ್ಯ ಇದು. ಬಟ್ ಆ ಸಾಮ್ರಾಜ್ಯದ ರಾಜಧಾನಿ ಇದು ಮಾನ್ಯಕೇಟ. ಮೊದಲು ಮಾನ್ಯಕೇಟ ಅಂತಿರು, ಇವಾಗ ಇದು ಮಳಕೇಡ್ ಆಗಿದೆ. ಸೇಡಂ ತಾಲೂಕಿನ ಮಳಕೇಡ್ ಇದು. ಮತ್ತು ಇಲ್ಲಿ ನಿಮ್ಮ ಕಲಬುರಗಿಯಿಂದ ಜಸ್ಟ್ 40 ಕಿಲೋಮೀಟ್ರಲ್ಲೇ ಬರ್ಬೋದು ನೀವು. ಕಲಬುರಗಿಯಿಂದ 40 ಕಿಲೋಮೀಟ್ರ್ ದೂರದಲ್ಲಿದೆ ಕೋಟೆ. ಮಳಕೇಡ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಂದ ಬರ್ಬೋದು ನೀವು. ಇವಾಗ ಕೆಳಗಡೆ ಹೋಗೋಣ. ಮೇಲ್ಗಡೆ ಇಲ್ಲಿ ಪಿರಂಗಿಗಳು ಇದ್ದು ಅನ್ನಿಸ್ತೆ, ಬಟ್ ಇವಾಗಿಲ್ಲ ನೋಡ್ರಿ. ಈ ಕಡೆ ಈ ಥರ ಇದೆ, ಅಲ್ಲೂ ಒಂದು ಭಾಗ ಬಿದ್ದೋಗಿದೆ. ಇಲ್ಲೆಲ್ಲ ಕಂಟಿ ಇದ್ದಾವೆ. ಬಟ್ ಆ ಕಡೆ ಎಲ್ಲ ಹೋಗ್ಲಿಕ್ಕಾಗಲ್ಲ ಕಂಟಿ ಇರೋದ್ರಿಂದ. ಸೊ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಂತ ಕೋಟೆಯ ಭಾಗ ಆಲ್ಮೋಸ್ಟ್ ನೋಡಿ. ಒಳಗಡೆ ಅಂತೂ ಯಾರು ಜನ ಇಲ್ಲ. ಅಲ್ಲೊಬ್ಬರು ಪೊಲೀಸ್ ಇದ್ದಾರೆ, ಕಾನ್ಸ್ಟೇಬಲ್. ಒಬ್ಬರಿಗೆ ಡ್ಯೂಟಿ ಹಾಕಿದ್ದಾರೆ ಅನ್ನಿಸ್ತಾರೆ ಕಾನ್ಸ್ಟೇಬಲ್ಗೆ. ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ರಾಷ್ಟ್ರಕೂಟರ ನಂತರ ಇಲ್ಲಿ ಅನೇಕ ಮುಸ್ಲಿಂ ಸಾಮ್ರಾಜ್ಯರು ಆಳ್ವಿಕೆ ಮಾಡಿದರು. ಬಟ್ ಅವರು ಇದು ಅವರೇ ಕಟ್ಸಿರ್ಬೋದು. ಇಲ್ಲೊಂದು ಇದು ಕಾಣ್ತಾ ಇದೆ, ಇದು ಅವ್ರ ಕಾಲದ್ದೇ ಇರ್ಬೋದು. ಇದು ಗುಂಬಜ್ ಥರ ಕಾಣ್ತಾ ಇದೆ. ಬನ್ನಿ ಹೋಗೋಣ, ಇವಾಗ ಅದು ನೋಡೋಮಂತ ಬನ್ನಿ. ಇವಾಗ ಇಳಿಯೋಣ. ಕೋಟೆಯಲ್ಲಿ ಯಾರು ಅಂದರೆ ಯಾರು ಇಲ್ಲ. ಯಾವ ಥರ ಇದೆ ಮೆಟ್ಟಲಿದೆ, ಹಿಂದಿನ ಕಾಲದಲ್ಲಿ ನೋಡಿ ಯಾವ ಥರ ಕಟ್ಟಿದ್ದಾರೆ. ಇಲ್ಲೆಲ್ಲ ಇದು ಮಾಡಿದ್ದಾರೆ. ಇವು ಕಲ್ಲುಗಳೆಲ್ಲ ಇಲ್ಲಿದೆ. ಇಲ್ಲಿ ಸರಿಯಾಗಿ ದಾರಿ ಇಲ್ಲ ಇಲ್ಲಿ ಮೇಲ್ಗಡೆ ಬರೋದಕ್ಕೆ. ನೋಡಿ ಯಾವ ಥರ ಕಂಟಿ ಬೆಳೆದಿದೆ. ಬನ್ನಿ ಇವಾಗ ನೋಡೋಣ, ಅಲ್ಲಿ ನೋಡೋಣ. ಸರಿಯಾಗಿ ರಸ್ತೆ ಇಲ್ಲ ಇಲ್ಲಿ ಮುಳುಗಡೆ ಇದೆ. ಇಲ್ಲೇನು ನೋಡ್ತಾ ಇದ್ರಲ್ಲ ನೀವು, ಇಲ್ಲಿ ಒಂದು ಗುಂಬಸ್ ಕಟ್ಟಿದ್ದಾರೆ. ಬಟ್ ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ. ನೋಡಿ ಯಾವ ಥರ ಕಂಟಿ ಬೆಳೆದಿದೆ. ಮೇಲ್ಗಡೆ ಹೋಗ್ಲಿಕ್ಕಾಗಿಲ್ಲ. ಸೊ ಅದಕ್ಕೆ ಇಲ್ಲಿಂದನೂ ವೀಡಿಯೋ ಮಾಡ್ತಿದ್ದೀನಿ. ಅದು ನೋಡ್ಬೋದು ನೀವು. ಎಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ. ಎಲ್ಲ ಅಲ್ಲಿ ಹೊರಗಡೆ ಎಲ್ಲ ಕಂಟಿ ಬೆಳೆದಿದ್ದಾವೆ ನೋಡಿ. ಈ ಕಡೆಯಿಂದ ಯಾವ ಥರ ಕಾಣುತ್ತೆ ಅಂತ, ಯಾವ ಥರ ಕಾಣುತ್ತೆ ಅಂತ. ಇಲ್ಲಿ ಒಂದು ಗುಡಿ ಇದೆ, ಬಟ್ ಇಲ್ಲೆಲ್ಲ ಬೀಗ ಹಾಕಿದ್ದಾರೆ. ಮೇ ಬಿ ಇವರು ರಾಷ್ಟ್ರಕೂಟರು ಜೈನ ಧರ್ಮವನ್ನು ಪಾಲಿಸ್ತಿದ್ದರು, ಅದರ ಒಂದು ಪ್ರತೀಕ ಅನ್ಬೋದು. ಇಲ್ಲಿ ಗುಡಿ ಥರ ಇದೆ, ಇಲ್ಲಿ ಬಸದಿ ಥರ ನೋಡ್ಬೋದು ನೀವು. ಇದು ಬೀಗ ಹಾಕಿದ್ದಾರೆ ನೋಡಿ. ಈ ಕಡೆ ಸುಮಾರಷ್ಟು ಇದಾವೆ. ಈ ಕಡೆ ಹಲವಾರು ಇಲ್ಲಿ ಮೂರ್ತಿಗಳು ಕೆತ್ತನೆ ಮಾಡಿದ್ದಾರೆ. ಹಿಂದಿನ ಕಾಲದ ಇವೆಲ್ಲ ನೋಡಿ. ಈಗ ನೋಡ್ಬೋದು ನೀವೆಲ್ಲ ಇವು ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಸೇರಿದ್ದು ಎಲ್ಲ ಮೂರ್ತಿಗಳು ಯಾವ ಥರ ಬಿದ್ದಿದ್ದಾವೆ ನೋಡಿ. ಇವಾಗ ನೋಡಿ ಇದರ ಸ್ಥಿತಿ ಯಾವ ಥರ ಆಗಿದ್ದಾವೆ. ಇವನ್ನೆಲ್ಲ ಸರಿಯಾಗಿ ಇದು ಮಾಡಬೇಕಿತ್ತು, ಬಟ್ ಇಲ್ಲೆಲ್ಲ ಭಾಳ ನೆಗ್ಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ಎಷ್ಟೋ ಫಂಡ್ ಬಂದರು, ಗೌರ್ಮೆಂಟ್ ಎಷ್ಟೋ ರೊಕ್ಕ ಕೊಟ್ಟರು. ಈ ಪ್ರವಾಸೋದ್ಯಮ ಇಲಾಖೆ ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಭಾಳ ನೆಗ್ಲೆಕ್ಟ್ ಮಾಡ್ತಾಯಿದೆ ಈ ಜಾಗಕ್ಕೆ. ಇದು ಎಷ್ಟೋ ಭಾಳ ದೊಡ್ಡ ಸಾಮ್ರಾಜ್ಯ ಇದು. ಬಟ್ ಈ ಸಾಮ್ರಾಜ್ಯವನ್ನು ಅರಬ್ ಯಾತ್ರಿಕ ಸುಲೈಮಾನ್ ಅವರು ಈ ಸಾಮ್ರಾಜ್ಯದ ಬಗ್ಗೆ ಭಾಳ ವರ್ಣನೆ ಮಾಡಿದ್ದಾರೆ. ಬಟ್ ಈ ಸಾಮ್ರಾಜ್ಯದ ಸ್ಥಿತಿ ಈಗ ಭಾಳ ಗಂಭೀರ. ಈಗ ಯಾವ ರೀತಿ ಆಗಿದೆ ಅಂದರೆ ಇಲ್ಲಿ ನೋಡಿರಿ ನೀವು, ಕಂಟಿ ಅದು ಬೆಳೆದ ಯಾವ ಥರ ಆಗಿದೆ. ಬನ್ನಿ ಇವಾಗ ಇಲ್ಲಿ ಇನ್ನೂ ಕೋಟೆ ಆ ಭಾಗಕ್ಕೆ ಹೋಗೋಣ. ಹೆಂಗೆ ಇಲ್ಲಿ ಕಾಗಿಣಿ ನದಿ ಇದೆ, ಬನ್ನಿ ಆ ಕಾಗಿಣಿ ನದಿ ಹತ್ರ ಹೋಗೋಣ. ನೋಡೋಣ ಕೋಟೆಯಲ್ಲಿ ತಕ್ಕ ಇದೆ. ಆ ಕಡೆಯಿಂದ ವ್ಯೂ ಯಾವ ಥರ ಕಾಣುತ್ತೆ ನೋಡೋಣ. ನೋಡಿತ್ತು ಕಾಗಿಣಿ ನದಿಗೆ ಹೋಗೋ ದಾರಿ ಇದು. ಇದೇನು ನೋಡ್ತಾ ಇದ್ರಲ್ಲ, ಇದು ಇಲ್ಲಿಂದ ಸೀದಾ ಇದು ಕಾಗಿಣಿ ನದಿಗೆ ಹೋಗೋ ದಾರಿ. ಬನ್ನಿ ಹೋಗೋಣ ಅಲ್ಲಿ ಯಾವ ಥರ ಇದೆ. ಅಲ್ಲೂ ಏನು ಕೋಟೆ ಏನಾದರೂ ಸಿಗುತ್ತೆ. ಕೋಟೆಯ ಕೊನೆಯ ಭಾಗ ಇದು. ನೋಡೋಣ ಬನ್ನಿ. ಇಲ್ಲೆಲ್ಲ ಭಾಳ ಹುಷಾರಾಗಿರ್ಬೇಕು, ಯಾಕಂದರೆ ಕಂಟಿ ಅದು ಬೆಳೆದ್ರಿಂದ. ಸೊ ಇಲ್ಲಿ ಇದು ಹಾವು ಅದು ಭಾಳ ತಿರುಗಾಡ್ತಾ ಇದ್ದಾವೆ.
ಇಲ್ಲಿ. ಬಟ್ ನಾವು ಒಬ್ಬನೇ ಬಂದಿದ್ದೀನಿ. ಇರಲಿ ನೋಡೋಣ, ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡೋಣ. ಬಟ್ ಇಲ್ಲಿ ಕಂಟ್ರಿ ಅದು ಎಲ್ಲ ಗಿಡ ಭಾಳ ಇರೋದ್ರಿಂದ ಸೊ ಇಲ್ಲಿ ಹಾವು ಅದು ಭಾಳ ತಿರುಗಾಡ್ತಾರೆ ಇಲ್ಲಿ. ಈ ಜಾಗಕ್ಕೆ ಅಷ್ಟೊಂದು ಜನ ಬರಲ್ಲ ಇಲ್ಲಿ, ಸೊ ಅದಕ್ಕಾಗಿ ಇಲ್ಲಿ ಈ ಥರ ಆಗಿದೆ. ನೋಡೋಣ ಬನ್ನಿ, ಇಲ್ಲೊಂದು ಗುಡಿ ಇದೆ ಯಾವುದು, ಬನ್ನಿ ಯಾವ ಗುಡಿ ಅಂತ ನೋಡೋಣ. ಈ ಕಡೆ ನೋಡಿ ಕೋಟೆಯ ಜಾಗ ಎಲ್ಲ, ಕೋಟೆಯ ಭಾಗ ಎಲ್ಲ ನೋಡಿ ಯಾವ ಥರ ಬಿದ್ದೋಗಿದ್ದಾವೆ, ಎಲ್ಲ ಯಾವ ಥರ ಆಗಿದೆ ನೋಡಿ. ಕೋಟೆ ಹಸ್ತೈತೆ, ಇಲ್ಲೊಂದು ದೇವಸ್ಥಾನ ಇದೆ. ಬನ್ನಿ, ಇಲ್ಲೆಲ್ಲ ಬಿದ್ದೋಗಿದೆ. ಬರೀ ಇದ್ರ ಹಿಂದ್ಗಡೆನೇ ಇಲ್ಲಿ ಕಾವೇರಿ ನದಿ ಇದೆ. ನೋಡೋಣ ಬರ್ರಿ. ಎಲ್ಲ ದೇವಸ್ಥಾನ ಬೀಗ ಹಾಕಿದ್ದಾರೆ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಹೊರಗಡೆ. ಈ ಕೋಟೆಯನ್ನು ನೋಡ್ತಿರಲ್ಲ ನೀವು, ಕೋಟೆ ಹಿಂದ್ಗಡೆ ಏನು ಬರ್ತಿರಲ್ಲ ಅಲ್ಲಿ ದೇವಸ್ಥಾನ ಹತ್ರ, ದೇವಸ್ಥಾನ ಹಿಂದ್ಗಡೆ ಬಂದರೆ ಇಲ್ಲೊಂದು ಆಂಜನೇಯ ದೇವಸ್ಥಾನ ಸಿಗುತ್ತೆ. ಬೀಗ ಹಾಕಿದ್ದಾರೆ. ಇಲ್ಲಿಂದನೇ ದರ್ಶನ ಮಾಡೋಣ. ಜೈ ಆಂಜನೇಯ. ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿ ನಿಲ್ಲಿಸಿರುವಂತ ಹನುಮಂತನ ನೋಡಿ. ಆಂಜನೇಯ ದೇವಸ್ಥಾನ ಇದೆ. ಬನ್ನಿ, ಇದ್ರ ಹಿಂದ್ಗಡೆನೇ ಇಲ್ಲಿ ಕಾಗಿಣಿ ನದಿ ಇದೆ. ಹೋಗೋಣ ಬನ್ನಿ. ನೋಡಿ ಕೋಟೆ ಈ ಭಾಗ ಎಲ್ಲ ಬಿದ್ದೋಗಿದೆ. ಇಲ್ಲಿ ಎಲ್ಲ ಕೋಟೆಯ ಭಾಗ ಇದು. ಈ ಕಡೆ ಹೊಲಗಳು ಇದಾವೆ, ಅಲ್ಲೇನು ಕಾಣ್ತದಲ್ಲ ಅದೇ ಕಾಗಿಣಿ ನದಿ. ಇಲ್ಲಿವರೆಗೂ ಕೋಟೆಯ ಜಾಗ ಇದೆ. ಆ ಕಡೆ ಎಲ್ಲ ಸಮಾಧಿಗಳಿದಾವೆ. ಇದೇನು ನೋಡ್ತಾ ಇದ್ರಲ್ಲ ನೀವೆಲ್ಲ ಕೋಟೆಯ ಜಾಗ ಇದು. ನೋಡಿ ಯಾವ ಥರ ಬಿದ್ದೋಗಿದೆ. ಆ ಕಡೆ ಇನ್ನೂ ಅಲ್ಲಿ ತನಕ ಭಾಳ ಇದೆ. ನೀವು ನಮಗೆ ಅಲ್ಲಿ ತನಕ ಹೋಗೋದಾಗಲ್ಲ, ಇದೆಲ್ಲ ಗಂಟೆ ಬೆಳೆದಿರೋದ್ರಿಂದ. ಬನ್ನಿ ಇವಾಗ ಹೋಗೋಣ. ನೋಡಿ ಇವೆಲ್ಲ ಈಗಿನ ಕಾಲದಾಗ ಕೆತ್ತನೆ ಮಾಡಿರುವಂಥ ಕಂಬಗಳು ಇವು. ನೋಡಿ ಯಾವ ಥರ ಬಿದ್ದೋಗಿದ್ದಾವೆ ಎಲ್ಲ. ನೋಡಿ ಕೋಟೆಯ ಸ್ಥಿತಿ ನೋಡ್ರಿ ಯಾವ ಥರ ಆಗಿದೆ ಇವಾಗ. ಈ ಕೋಟೆ 4 ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಬಟ್ ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಇದ್ರ ಬಗ್ಗೆ ಅಷ್ಟು ಎಲ್ಲ ಹೇಳಿದ್ದೀನಿ ಅಂತ ಈ ಕೋಟೆಯ ಬಗ್ಗೆ. ನಿಮಗೂ ಏನಾರು ಹೆಚ್ಚಿನ ಮಾಹಿತಿ ಗೊತ್ತಿತ್ತಂದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಅಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರು.